ಸುರೇಶ್ ವರ್ಮಾಗೆ ಅವನದೇ ಒಂದು ಹೊಸ ಸ್ವಂತ ಕಾರ್ ಇರುತ್ತೆ. ಯಾಕಂದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್. ಬೇಸಿಕಲಿ ಬಂದರೆ ಅವನೊಬ್ಬ ದೊಡ್ಡ ಸ್ಮಗ್ಲರ್ ಆಗಿರ್ತಾನೆ ಸುರೇಶ್ ವರ್ಮಾ. ಹಂಗೋ ಹಿಂಗೋ ಈಗ ಹುಟ್ಟಿರೋಂಥ ಅಪ್ಪ ಅಮ್ಮ ಇರೋಂಥ ಮನೇನ ಅವ್ರ ಅಪ್ಪ ಅಮ್ಮನ ತುಂಬ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ತಾಯಿ ತುಂಬ ಕಾಸ್ಟ್ಲಿ ಸೀರೆ ಉಡ್ತಾ ಇದ್ರು, ನಿನ್ನ ಥರ ಮಾಸೋಗಿರೋ ಸೀರೆ ಎಲ್ಲ ಉಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಅವ್ನು ಏನು ಹೇಳ್ತಾನೆ ಅಂದರೆ, ಇದು ನನ್ನ ಮನೆ ಅಲ್ಲ, ನಾನು ಆಗ್ರಾ ಹೋಗಬೇಕು, ನಮ್ಮ ಅಪ್ಪ ಅಮ್ಮನ ನಾನು ನೋಡಬೇಕು, ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡಬೇಕು, ನಾನು ಮಾಡಬೇಕು, ನಾನು ಅಂಗಡಿ ಹತ್ರ ಹೋಗಬೇಕು, ನಾನು ತುಂಬ ದುಡ್ಡಿದೆ, ನಾನು ತುಂಬ ದೊಡ್ಡ ಶ್ರೀಮಂತ ಅಂತ ಹೇಳಿ ಸುರೇಶ್ ವರ್ಮಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವ್ರ ಮನೆಯವರು ತುಂಬ ಟೆನ್ಷನ್ ಒಳಗಾಗಿ, ಇವನಿಗೇನು ದೆವ್ವ ಮೆಟ್ಕೊಂಡ್ಬಿಟ್ಟಿದೆಯಾ ಏನು, ಒಂದು ವೇಳೆ ಸಾವಿನ ಸೇಡನ್ನು ತೀರಿಸ್ಕೊಳ್ಳೋಕೆ ಮತ್ತೆ ಹುಟ್ಟಿ ಬಂದು ಆ ಸೇಡನ್ನ ತೀರಿಸ್ಕೊಂಡ್ರೆ ಅದು ಹೇಗಿರುತ್ತೆ? ಈ ಕಾನ್ಸೆಪ್ಟ್ ಸಿನಿಮಾ ಕಥೆಗಳಲ್ಲಿ ಮಾತ್ರ ನಡೆಯುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಇದು ನಿಜವಾಗ್ಲೂ ನಡೆದಿದೆ. ಇದು ಸಿನಿಮಾ ಸ್ಟೋರಿ ಅಲ್ಲ, ನೈಜ ಘಟನೆ. ಇಂಥ ವಿಚಿತ್ರವಾದ, ಭಯವನ್ನು ಹುಟ್ಟಿಸುವ, ವಿಲಕ್ಷಣವಾದ ಸಾವಿನ ಸೇಡಿನ ಕತೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದಿದೆ. ಈ ಕುತೂಹಲಕರವಾದ ಸ್ಟೋರಿನ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಈ ಒಂದು ಘಟನೆ ನಡೆದಿದ್ದು ಆಗ್ರಾದಲ್ಲಿ. ಅದು 1983ರ ರಾತ್ರಿ. ಆಗ್ರಾದ ಬಿಸ್ನೆಸ್ ಮ್ಯಾನ್ ಆದಂತಹ ಸುರೇಶ್ ವರ್ಮಾ ರಾತ್ರಿ ಕಾರಿಂದ ಬರ್ತಾ ಅವರು ಮನೆ ಮುಂದೆ ಬಂದು ನಿಲ್ತಾಗ ಮನೆ ಮುಂದೆ ಗೇಟ್ ಹಾಕಿರ್ತಾರೆ. ಸೊ ಅವರು ಗೇಟ್ ಓಪನ್ ಮಾಡೋಕ್ಕೆ ಹಾರನ್ ಮಾಡ್ತಾರೆ. ಸೊ ಮನೆಯಿಂದ ಯಾರು ಬರೆದಿದ್ದರ ಕಾರಣ ಅವರೇ ಗಾಡಿಯಿಂದ ಇಳಿಯೋಕ್ಕೆ ಹೋಗ್ತಾರೆ. ಅವರೇ ಸ್ವತಃ ಕಾರಿಂದ ಕೆಳಗಡೆ ಇಳಿದು ಗೇಟ್ ತೆಗಿಬೇಕು ಅಂತ ಹೇಳಿ ಗೇಟ್ ಹತ್ರ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಇಬ್ಬರು ಸೈಡಿಂದ ಅವರ ಕಡೆನೇ ಓಡ್ತಾ ಬರ್ತಿರ್ತಾರೆ. ಆ ಆಗಂತಕರು ಯಾರು ಅಂತ ಇವ್ರಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಅವ್ರು ಯಾರು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇ ಆ ಇಬ್ಬರು ಕೊಲೆಗಾರರು ಬಂದು ಅವ್ರಿಗೆ ಹಣೆಗೆ ಶೂಟ್ ಮಾಡ್ತಾರೆ. ಹಣೆಗೆ ಶೂಟ್ ಮಾಡಿದಂಥ ಕಾರಣ ಅವರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ಅಲ್ಲಿನ ಆಗಿನ ಕಾಲದಲ್ಲಿ ಯಾವುದೇ ಟೆಲಿವಿಷನ್ಸ್ ಅಥವಾ CC ಕ್ಯಾಮ್ರಾ ಇಲ್ಲದೇ ಇರೋ ಕಾರಣ ಆ ಕೃತ್ಯ ಎಲ್ಲೂ ಕೂಡ ರೆಕಾರ್ಡ್ ಆಗೋದಿಲ್ಲ. ತನ್ನ ಮನೆ ಯಜಮಾನನ ಒಂದೇ ರಾತ್ರಿಯಲ್ಲಿ ಕಳ್ಕೊಂಡಂತಹ ಸುರೇಶ್ ಫ್ಯಾಮಿಲಿ ತುಂಬ ದುಃಖ ಪಡುತ್ತೆ. ಸೊ ಇಷ್ಟೆಲ್ಲ ಆಗಿ 5 ವರ್ಷಗಳಾದಮೇಲೆ ಈ ಕೇಸ್ಗೆ ಒಂದು ಟ್ವಿಸ್ಟ್ ಬರುತ್ತೆ. ಸೊ ಈ ಕೇಸ್ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೆ ಆ ಟೈಮಲ್ಲಿ ಪೊಲೀಸರು ಹಾಗೆ ಮುಚ್ಚಾಕ್ಬಿಟ್ಟಿರ್ತಾರೆ. ಸೊ ಅಲ್ಲಿ 5 ವರ್ಷ ಆದಮೇಲೆ ಈ ಕೇಸ್ಗೆ ಒಂದು ರಿಓಪನ್ ಟೈಪ್ ಒಂದು ಕೇಸ್ ಓಪನ್ ಆಗುತ್ತೆ. ಕೇಸ್ಗೆ ಟ್ವಿಸ್ಟ್ ಕೊಡೋಕೆ ಅಂತಲೇ 1983ರಲ್ಲಿ ಸತ್ತಂತಹ ಸುರೇಶ್ ಸಿಂಗ್ 1982ರಲ್ಲಿ ಆಲ್ರೆಡಿ ಜನಿಸಿದಂತಹ ಟಿ2 ಸಿಂಗ್ ಅವನಿಗೆ 2 ವರ್ಷ ಆದಮೇಲೆ ಸ್ವತಃ ತಾನೇ ಸುರೇಶ್ ವರ್ಮಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವ್ರ ಮನೆಯವರು ತುಂಬ ಟೆನ್ಷನ್ ಒಳಗಾಗಿ, ಇವನಿಗೇನು ದೆವ್ವ ಮೆಟ್ಕೊಂಡ್ಬಿಟ್ಟಿದೆಯಾ ಏನು ಅಂತ ಹೇಳಿ ಅವರು ತುಂಬ ದೇವಸ್ಥಾನಗಳಲ್ಲಿ ಮತ್ತು ಅಲ್ಲಿನ ಗುರುಗಳ ಹತ್ರ ಎಲ್ಲ ಕರ್ಕೊಂಡೋಗಿ, ಇವ್ನಿಗೆ ಈ ಥರ ಆಗಿದೆ, ಏನೇನೋ ಮಾತಾಡ್ತಾ ಇದ್ದಾನೆ, ನಾನು ಟಿ2 ಸಿಂಗ್ ಅಲ್ಲ, ನಾನು ಸುರೇಶ್ ವರ್ಮಾ, ನನಗೆ ತುಂಬ ದೊಡ್ಡ ಬಂಗಲೆ ಇದೆ, ನನ್ನದೇ ಒಂದು ಅಂಗಡಿ ಇದೆ, ನನಗೆ ಮದುವೆ ಆಗಿದೆ, ನನ್ನ ಅಪ್ಪ ಅಮ್ಮ ಬೇರೆ, ನೀವು ಯಾರೋ ಬೇರೆ, ನಾನು ಇಲ್ಲಿಯವನಲ್ಲ, ನಾನು ಬೇಸಿಕಲಿ ಬಂದು ಆಗ್ರಾದವನು ಅಂತ ಹೇಳಿ ಅವ್ರ ಮನೆಯವ್ರ ಹತ್ರ ಇವನು ಈ ಟೈಪ್ ಆಫ್ ಮಾತುಗಳನ್ನ ಮಾತಾಡ್ತಾ ಇರ್ತಾನೆ. ಚಿಕ್ಕ ಹುಡುಗ ಆದಂತಹ ಟಿ2 ಸಿಂಗ್ ಅವರ ಮನೆಯ ಮುದ್ದಿನ ಮಗ ಆಗಿರೋದ್ರಿಂದ ಎಲ್ಲರೂ ಅವನ್ನ ಪ್ರೀತಿಯಿಂದ ಟಿ2 ಅಂತ ಕರೀತಾರೆ. ಇವರ ವಿಲಕ್ಷಣ ಮಾತುಗಳಿಂದ ಅವರು ಜಾಸ್ತಿ ಟೆನ್ಷನ್ಗೆ ಏನು ಒಳಗಾಗದೆ ಅಲ್ಲಿ ದೇವಸ್ಥಾನ ಗುರುಗಳು ಅಂತ ಓಡಾಡ್ತಿರ್ತಾರೆ. ಆ್ಯಕ್ಚುಲಿ ಇವರು ಊರು ಬಂದು ಆಗ್ರಾದಿಂದ 17 ಕಿಲೋಮೀಟರ್ ದೂರ ಇರುತ್ತೆ. ಇವರ ಊರ ಹೆಸರು ಬಾದ್. ಕೊನೆಯ ಮಗನಾದ ಟಿ2 ಸಿಂಗ್ ಮೇಲೆ ತುಂಬ ಪ್ರೀತಿ ಇದ್ದಿದ್ದ ಕಾರಣ ಅವನು ಏನೇ ಮಾಡಿದ್ರು ಮನೆಯವರು ಅಷ್ಟು ಕೇರ್ ಮಾಡ್ತಿರಲಿಲ್ಲ. ಆ್ಯಕ್ಚುಲಿ ಅದನ್ನು ಒಪ್ಕೊತಾ ಇದ್ರು. ಸೊ ನೆಗ್ಲೆಕ್ಟ್ ಮಾಡಿ ಹಂಗೆ ಬಿಡ್ತಾಯಿದ್ರು. ಸೊ ಆದರೆ ಟಿ2 ಸಿಂಗ್ ನಾನು ಸುರೇಶ್ ನನ್ನ ಊರು ಇದಲ್ಲ ಅಂತ ಎಲ್ಲ ಹೇಳಾದಮೇಲೆ ಅವ್ರ ಮನೆಯವ್ರನ್ನ, ಅಂದರೆ ಈಗ ಹುಟ್ಟಿರೋಂಥ ಅಪ್ಪ ಅಮ್ಮ ಇರೋಂಥ ಮನೇನ ಅವ್ರ ಅಪ್ಪ ಅಮ್ಮನ ತುಂಬ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ತಾಯಿ ತುಂಬ ಕಾಸ್ಟ್ಲಿ ಸೀರೆ ಉಡ್ತಾ ಇದ್ರು, ನಿನ್ನ ಥರ ಮಾಸೋಗಿರೋ ಸೀರೆ ಎಲ್ಲ ಉಡ್ತಾ ಇರಲಿಲ್ಲ ಅಂತ. ನನ್ನ ಹೆಂಡತಿ ಕೂಡ ತುಂಬ ಚೆನ್ನಾಗಿರೋ ಬಟ್ಟೆ ಹಾಕೊತಾಳೆ, ನಿಮ್ಮ ಥರ ಎಲ್ಲ ಈ ಥರ ಪರ್ದೋಗಿರೋ ಬಟ್ಟೆಗಳೆಲ್ಲ ಹಾಕೊಳ್ಳಲ್ಲ ಅಂತ ಹೇಳಿ ಅವ್ರ ಮನೆಯವ್ರನ್ನ ತುಂಬ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಟೈಮ್ ಕಳೀತಾ ಟಿ2 ಸಿಂಗಿಗೆ 4ರಿಂದ 5 ವರ್ಷ ಆ ಟೈಮಲ್ಲಿ ಅವನು ನಾನು ಆಗ್ರಾ ಹೋಗಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಾನೆ. ಅದಕ್ಕೆ ಅವ್ರ ಅಪ್ಪಾಜಿ ಅಷ್ಟಾಗೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅವರು ತುಂಬ ಕೇರ್ಲೆಸ್ ಮಾಡ್ತಾರೆ. ಅವ್ರ ಅಪ್ಪಾಜಿ ಆಗ್ರಾಗಿ ಯಾವುದೋ ಕೆಲಸದ ಮೇಲೆ ಹೋಗ್ಬೇಕಾಗಿ ಬರುತ್ತೆ, ಅವ್ರ ಅಪ್ಪಾಜಿ ಹಾಗೆ ಹೊರಟೋಗ್ತಾರೆ. ಇವನು ಮನೆಯಲ್ಲೇ ಕೂತ್ಕೊಂಡು ನಾನು ಒಬ್ಬನೇ ಬಿಟ್ಟು ಹೋದ್ರು, ನನಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿ ಮನೇಲಿ ತುಂಬ ಗಲಾಟೆ, ಮನೆ ಪಾತ್ರೆ ಸಾಮಾನೆಲ್ಲ ಎಸೆಯೋದು, ಜೋರಾಗಿ ಕಿರ್ಚೋದು, ಅದರೆಲ್ಲ ಮಾಡಬೇಕಾದ್ರೆ ಅವರ ಅಣ್ಣ ಇರ್ತಾನೆ, ಅವನೇ ಅಶೋಕ್. ಅವ್ರ ಅಣ್ಣ ಇವನನ್ನು ಕುಂಡಿಸ್ಕೊಂಡು ಸಮಾಧಾನ ಮಾಡಿ, ಏನೆಲ್ಲ ಬರ್ತಾರೆ ಅಂತ ಹೇಳಿ ಏನೇನೋ ಸಮಾಧಾನ ಮಾಡಿ ಅವನು ಕುಂಡಿಸ್ಕೊತಾನೆ. ಅಶೋಕ್ ಸಮಾಧಾನ ಮಾಡಬೇಕಾಗಿರೋ ಟೈಮಲ್ಲಿ ಸಮಾಧಾನ ಮಾಡ್ತಾ ಅವನಿಗೆ ಒಂದು ಶಾಕ್ ಆಗುತ್ತೆ. ಯಾಕಂದರೆ ಟಿ2 ಸಿಂಗು ತುಂಬ ಕೋಪಿಷ್ಟ, ಚಿಕ್ಕ ಹುಡುಗ ಅಲ್ವಾ, ಸೊ ಕೋಪಿಷ್ಟ. ಸೊ ಆ ಟೈಮಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಇದು ನನ್ನ ಮನೆ ಅಲ್ಲ, ನಾನು ಆಗ್ರಾ ಹೋಗಬೇಕು, ನಮ್ಮ ಅಪ್ಪ ಅಮ್ಮನ ನಾನು ನೋಡಬೇಕು, ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡಬೇಕು, ನಾನು ಮಾತಾಡಿಸ್ಬೇಕು, ನನ್ನ ಅಂಗಡಿ ಹತ್ರ ಹೋಗಬೇಕು, ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ತುಂಬ ದೊಡ್ಡ ಶ್ರೀಮಂತ ಅಂತ ಹೇಳಿ ನಾನು ಅಲ್ಲಿ ಹೋಗಬೇಕು, ನನಗೆ ಕರ್ಕೊಂಡು ಹೋಗು, ನಾನು ಹೋಗ್ಬಿಡು ಅಥವಾ ನನಗೆ ಕರ್ಕೊಂಡು ಹೋಗು ಅಂತ ಹೇಳಿದ ತಕ್ಷಣ ಅವ್ರ ಅಣ್ಣಗೆ ತುಂಬ ಶಾಕ್ ಆಗಿಬಿಡುತ್ತೆ. ಸೊ ಅವ್ರ ಅಣ್ಣ ಏನು ಮಾಡ್ತಾನೆ, ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅವನನ್ನು ಆಗ್ರಾ ಕರ್ಕೊಂಡು ಹೋಗಿ ನೋಡ್ತಾನೆ. ಅವನು ಬಟ್ಟೆ ಪ್ಯಾಕ್ ಮಾಡಿಕೊಂಡು, ಇಲ್ಲ ನಾನು ಬೇರೆ ಏನರಲ್ಲೂ ಬರಲ್ಲ, ನಾನು ಕಾರಲ್ಲೇ ಬರಬೇಕು ಅಂತ ಹೇಳ್ತಾನೆ. ಯಾಕಂದರೆ ಒಂದು ಸುರೇಶ್ ವರ್ಮಾಗೆ ಅವನದೇ ಒಂದು ಹೊಸ ಸ್ವಂತ ಕಾರ್ ಇರುತ್ತೆ. ಯಾಕಂದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್. ಬೇಸಿಕಲಿ ಬಂದರೆ ಅವನೊಬ್ಬ ದೊಡ್ಡ ಸ್ಮಗ್ಲರ್ ಆಗಿರ್ತಾನೆ ಸುರೇಶ್. ಹಿಂಗೋ ಸಮಾಧಾನ ಮಾಡಿ ಟಿ2 ಸಿಂಗ್ನ ಆಗ್ರಾಗೆ ಕರ್ಕೊಂಡು ಹೋಗ್ತಾನೆ ಅವರಣ್ಣ ಫಸ್ಟ್ ಮಾಡಿದ ಕೆಲಸನೇ, ಇವನು ನಂದು ಒಂದು ಸುರೇಶ್ ರೇಡಿಯೋ ಅಂಗಡಿ ಇದೆ ಅಂತ ಹೇಳ್ತೀನಲ್ಲ, ಆ ಅಂಗಡಿನ ಹುಡ್ಕೋಕ್ಕೆ ತುಂಬ ಪ್ರಯತ್ನ ಮಾಡಿ ಒಂದು ಕಡೆ ಕೂತ್ಕೊತಾರೆ. ಸೊ ಟಿ2 ಸಿಂಗ್ ಸ್ವತಃ ತಾನೇ ಹೋಗಿ ಆ ರೇಡಿಯೋ ಅವ್ರದ್ದು ಏನಿತ್ತು ರೇಡಿಯೋ ಅಂಗಡಿ ಹತ್ರ ಹೋಗಿ ನಿಂತ್ಕೊತಾನೆ.
ಅದನ್ನು ನೋಡಿದ ಅಶೋಕ್ ತುಂಬ ಶಾಕ್ ಆಗ್ತಾನೆ. ಆ ಅಂಗಡಿ ಒಳಗಡೆ ಹೋದಂತಹ ಟಿ2 ಸಿಂಗ್ ಮತ್ತು ಅಶೋಕ್ ಅಲ್ಲಿ ಒಂದು ಅಂಗಡಿಯಲ್ಲಿ ಮಹಿಳೆ ಇರ್ತಾರೆ. ಆ ಮಹಿಳೆ ಯಾರೂ ಆಗಿರಲ್ಲ, ಅವರೇ ಒರಿಜಿನಲ್ ಸುರೇಶ್ ವರ್ಮಾ ಅವರ ಹೆಂಡತಿ ಉಮಾ ವರ್ಮಾ ಆಗಿರ್ತಾರೆ. ಸೊ ಅವರು ಅಶೋಕ್ ಅಲ್ಲಿ ಹೋಗಿ ಮೊದಲು ಸುರೇಶ್ ವರ್ಮಾ ಅವರ ಡೀಟೇಲ್ಸನ್ನು ಕೇಳ್ತಾನೆ. ಆ ಮಹಿಳೆ ಉಮಾ ಅವರು ಏನಕ್ಕೆ ನೀವು ಕೇಳ್ತಿದ್ದೀರಾ, ಯಾರು ನೀವು ಅಂತ ಹೇಳಿದಾಗ ಅವರು ಮೊದಲು ನೀವು ಹೇಳಿ ಆ ವಿಷಯ ತಿಳ್ಕೊಬೇಕಾಗಿದೆ ಅಂತ ಹೇಳಿದಾಗ ಅವನು ಕಂಪ್ಲೀಟ್ ವಿಷಯ ತಿಳ್ಕೊತಾನೆ. ಆ ಉಮಾ ಅವರು ಇವನಿಗೆ ಅಶೋಕ್ಗೆ ಏನು ವಿಷಯ ಹೇಳಿರ್ತಾರೆ ಅಷ್ಟು ವಿಷಯನೂ ಟಿ2 ಸಿಂಗು 2 ವರ್ಷ ಇದ್ದಾಗಿಂದ 5 ವರ್ಷ ಆಗೋವರೆಗೂ ಅಷ್ಟು ವಿಷಯಗಳನ್ನ ಹೇಳಿರ್ತಾನೆ. ಅಲ್ಲಿಗೆ ಅಶೋಕ್ಗೆ ದೊಡ್ಡ ಶಾಕ್ ಆಗುತ್ತೆ. ಸೊ ಇದು ಮತ್ತೆ ಪುನರ್ಜನ್ಮ ತೊಗೊಂಡು ಬಂದಿರಬಹುದಾ ಅಂತ ಒಂದು ತುಂಬ ತುಂಬ ದೊಡ್ಡ ಡೌಟ್ಗೆ ಅಶೋಕ್ ಬೀಳ್ತಾನೆ. ಶಾಕಲ್ಲಿದ್ದಂತಹ ಅಶೋಕ್ ಟಿ2 ಸಿಂಗ್ ಇಷ್ಟು ವರ್ಷ ಏನು ಹೇಳ್ತಿದ್ದ, ಏನೇನು ಮಾತಾಡಿದ್ದ ಅಷ್ಟು ವಿಷಯನ ಉಮಾ ವರ್ಮಾಗೆ ಹೇಳ್ತಾನೆ. ಸೊ ಅಲ್ಲಿಗೆ ಮೇನ್ ಆ್ಯಕ್ಚುಯಲ್ ಶಾಕ್ ಆಗಿದ್ದು ಉಮಾಗೆ. ಅಲ್ಲಿದ್ದ ಉಮಾ ವರ್ಮಾ ಅವರು ಟಿ2ನ ವರ್ತನೆಗಳನ್ನ ಗಮನಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಂಗಡಿ ಒಳಗಡೆ ಇದ್ದ ಟಿ2 ಸುರೇಶ್ ವರ್ಮಾ ಹೇಗೆ ಅವರ ಗಲದ ಪೆಟ್ಟಿಗೆ ಹತ್ರ ಕುತ್ಕೊಂಡು ಅಂಗಡಿಯೆಲ್ಲ ಹೇಗೆ ನೋಡ್ಕೊತಿದ್ರು, ಹೇಗೆ ಮಾತಾಡ್ತಿದ್ರು, ಅವರ ವಾಕಿಂಗ್ ಸ್ಟೈಲ್ ಎಲ್ಲ ಹೇಗಿತ್ತು ಅಂತ ಹೇಳಿ ಕಂಪ್ಲೀಟ್ ಅಬ್ಸರ್ವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಟಿ2 ಸಿಂಗು ಉಮಾ ವರ್ಮಾಗೆ ಕೇಳ್ತಾರೆ, ಅಂಗಡಿಗಳಲ್ಲಿ ತುಂಬ ಬದಲಾವಣೆ ಆಗಿದೆ, ಸಾಮಾನುಗಳು ಬೇರೆ ಬೇರೆ ಕಡೆ ಇದೆ ಮತ್ತು ಹೊಸ ಸಾಮಾನುಗಳೆಲ್ಲ ಬಂದಿದೆ ಅಂತ ಎಲ್ಲ ಹೇಳಿದಾಗ ಉಮಾ ವರ್ಮಾಗೆ ಇನ್ನೂ ದೊಡ್ಡ ಶಾಕ್ ಆಗ್ತವೆ. ಯಾಕಂದರೆ ಅವ್ರು ಆಲ್ರೆಡಿ ಮಾಡಿರ್ತಾರೆ. ಮತ್ತು ಅವರು ಕಾರಿನ ಬಗ್ಗೆ ಕೇಳ್ತಾರೆ ಟಿ2 ಸಿಂಗು. ಆ ಕಾರಿನ ಬಗ್ಗೆ ಕೇಳಿದಾಗ ಉಮಾ ವರ್ಮಾ ಹೇಳ್ತಾರೆ, ಅದನ್ನು ನಾವು ಮಾರಿ ಬೇರೆ ಕಾರ್ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ ಆ ಕಾರ್ ಕೀ ತೊಗೊಂಡು ಶಾಕಾದ ಉಮಾ ವರ್ಮಾ ಓಕೆ ಇಷ್ಟೆಲ್ಲ ಮಾತಾಡಿ ಅಶೋಕ್ ಹತ್ರ ಎಲ್ಲ ಮಾತಾಡಿ ಓಕೆ ನಾವು ವಾಪಸ್ ಬರ್ತೀವಿ ಅಂತ ಹೇಳಿ ಅವರು ಅಶೋಕ್ ಮತ್ತು ಟಿ2 ಸಿಂಗ್ ಅವ್ರ ಮನೆಗೆ ವಾಪಸ್ ಬರ್ತಾರೆ. ಉಮಾ ವರ್ಮಾ ಮತ್ತು ಅವರ ಅತ್ತೆಮ್ಮ ಅವರ ಜೊತೆ ಊರಿಗೆ ಬರ್ತಾರೆ. ಊರಲ್ಲಿ ಬರ್ತಾ ನಾಕ್ ಮಾಡ್ತಾರೆ, ಡೋರು ಮನೆ ಹತ್ರ ಬಂದು ನಾಕ್ ಮಾಡ್ತಾರೆ. ಒಳಗಡೆ ಕುಂತಿದ್ದಂತಹ ಈ ವಿಷಯನ ಹ್ಯಾಂಡಲ್ ಮಾಡೋಕು ಅಂತಾನೆ. ಸೊ ಇವರಿಬ್ಬರು ಇದ್ರ ಬಗ್ಗೆ ತುಂಬ ಡೀಪಾಗಿ ಹೋಗಬೇಕು, ತಿಳ್ಕೊಬೇಕು ಮತ್ತು ಈ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಇವರು ಇಲ್ಲಿ ಬರ್ತಾರೆ, ಆಗ್ರಾಗೆ ಬರ್ತಾರೆ. ಆಂಟೋನಿಯಾ ಮಿಲ್ಸ್ ಅವರು ಈ ಕೇಸ್ನ ತೊಗೊಂಡು ಆಗ್ರಾಗೆ ಬಂದ ಮೇಲೆ ಟಿ2 ಸಿಂಗ್ ಅವ್ರನ್ನ ಸುರೇಶ್ ವರ್ಮಾ ಅವರ ಮನೆ ಕರ್ಕೊಂಡೋಗಿ ಅಲ್ಲಿ ತುಂಬ ಡೀಪಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಇವರು ಟಿ2 ಸಿಂಗ್ ಅವ್ರು ಏನು ಹೇಳ್ತಿದ್ರು ಅಷ್ಟು ಕೂಡ ಕರಾರುವತ್ತಾಗಿ ಸುರೇಶ್ ವರ್ಮಾ ಅವರು ಏನೇನು ಮಾಡಿದ್ರು ಅಷ್ಟು ಕೂಡ ನಿಜ ಆಗಿರುತ್ತೆ. ಸೊ ಹಾಗೆ ಟಿ2 ಸಿಂಗ್ ಅವರು ಒಂದು ಕಡೆ ಮರ ಕಡೆ ತೋರಿಸ್ಬಿಟ್ಟು ಅಲ್ಲಿ ಚಿನ್ನದ ಕಾಯಿನ್ಗಳಿದ್ದಾವೆ, ಅಲ್ಲಿ ಆಗಿದ್ದು ಚಿನ್ನದ ಕಾಯಿನ್ಗಳಿದ್ದಾವೆ, ನಿಮಗೆ ಸಿಗುತ್ತೆ ಅಂತ ಹೇಳಿ ಉಮಾ ಅವ್ರ ಹತ್ರ ಹೇಳ್ತಾರೆ. ಹಾಗೆ ನೀವು ಅದನ್ನು ಅರ್ಧ ತೊಗೊಳ್ಳಿ, ನನಗೆ ಅರ್ಧ ಕೊಡಿ ಅಂತ ಹೇಳ್ತಾರೆ ಅವರು. ಹಿಂಗೆ ಹೇಳಿದಾಗೆ ಆ ಮರದ ಹತ್ರ ಹೋಗಿ ಅವರು ಅಗದಾಗ ಆ ಕಾಯಿನ್ಗಳು ಸಿಗ್ತವೆ. ಸೊ ಆ ಕಾಯಿನ್ಗಳು ಸಿಕ್ಕಿದ ಮೇಲೆ ಇವ್ರಿಗೆ ಇನ್ನೂ ತುಂಬ ಶಾಕ್ ಮೇಲೆ ಶಾಕ್ ಆಗ್ತಾನೆ ಇರ್ತವೆ. ಸೊ ಹೀಗೆಲ್ಲ ಆಗಬೇಕಾದ್ರೆ ಟಿ2 ಸಿಂಗ್ ಇನ್ನೊಂದು ವಿಷಯ ಹೇಳ್ತಾರೆ, ಸುರೇಶ್ ವರ್ಮಾ ಅವ್ರನ್ನ ಸಾಯಿಸಿದ್ದು ಯಾರು ಅಂತ. ಸೊ ಟಿ2 ಸಿಂಗ್ ಸುರೇಶ್ ವರ್ಮಾ ಯಾರು ಸಾಯಿಸಿದ್ದು ಅಂದರೆ ಸ್ವತಃ ತಾನೇ ಸುರೇಶ್ ವರ್ಮಾ ಆಗಿ ಟಿ2 ಸಿಂಗ್ ಹೇಳ್ತಾರೆ, ಅವರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂಥ ಒಬ್ಬ ಮ್ಯಾನೇಜರ್ ಅವ್ರನ್ನ ಸಾಯಿಸಿದ್ರು ಅಂತ. ಸೊ ಈ ಕೇಸು ಮತ್ತೆ ರಿಓಪನ್ ಆಗುತ್ತೆ. ಸೊ 5 ವರ್ಷಗಳಾದ ಮೇಲೆ ಈ ಕೇಸ್ ಮತ್ತೆ ರಿಓಪನ್ ಆಗಿ
ಆಲ್ರೆಡಿ ಮುಚ್ಚೋಗಿದ್ದಂತಹ ಕೇಸು 5 ವರ್ಷ ಆದಮೇಲೆ ಮತ್ತೆ ರಿಓಪನ್ ಆಗುತ್ತೆ. ಅದು ರೀಇನ್ಕಾರ್ನೇಷನ್ ಕೇಸ್ ಅಂತ. ಸತ್ತಿರುವಂಥ ಆತ್ಮ ಬಂದು ಸಾಯಿಸಿರುವಂಥವ್ರನ್ನ ಶಿಕ್ಷೆ ಕೊಡಿಸಿರೋಂಥ ಮೊದಲನೇ ಕೇಸು ಹಿಸ್ಟ್ರಿಲಿ ಅದು ಅದೇ ಆಗಿರುತ್ತೆ. ಸೊ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇನ್ನೊಂದು ನೋಟಿಸ್ ಮಾಡ್ತಾರೆ. ಸೊ ಟಿ2 ಸಿಂಗ್ ಅವರ ತಲೆಯಲ್ಲಿ ಸುರೇಶ್ ವರ್ಮಾ ಅವರಿಗೆ ಬಿದ್ದಿದ್ದಂತಹ ಬುಲೆಟ್ ಗಾತ್ರದ ಸೈಜು ಮಚ್ಚ ಇರುತ್ತೆ. ಸೊ ಇದನ್ನೆಲ್ಲ ನೋಡಾದ್ಮೇಲೆ ಅವರು ಮನುಷ್ಯ ಈ ಜನ್ಮದಲ್ಲಿ ಏನಾದರೂ ಬರ್ತ್ ಮಾರ್ಕ್ಸ್ ಏನಾದರೂ ಬಂದಿದ್ರೆ ಅದು ಹೋದ ಜನ್ಮದಲ್ಲಿ ಆಗಿರುವಂತಹ ಗಾಯಗಳು ಅಥವಾ ಯಾವುದಾದ್ರೂ ಮಾರ್ಕ್ಸ್ ಆಗಿರುತ್ತೆ ಅಂತ ಹೇಳಿ ಅದನ್ನು ಒಂದು ಕನ್ಕ್ಲೂಡ್ ಮಾಡಿ ಅದನ್ನು ಬಿಡ್ತಾರೆ. ಸುರೇಶ್ ವರ್ಮಾ ಕೋಪಿಷ್ಟ ಮತ್ತು ಮುಂಗೋಪಿ ಆಗಿದ್ದಂತಹ ಕಾರಣ ಟಿ2 ಸಿಂಗ್ ಅವರು ಆಂಟೋನಿಯಾ ಮಿಲ್ಸ್ ಜೊತೆ ಹೊರಗಡೆ ಹೋಗಬೇಕಾದ್ರೆ ಒಂದು ಬಳೆ ಅಂಗಡಿಗೆ ಹೋಗಿ ಅವರು ಬಳೆ ತೊಗೊತಾರೆ. ಸೊ ಅವ್ರು ಬಳೆ ತೊಗೊಂಡಾಗ ಅಂಗಡಿಯವನು ಇವ್ರ ಹತ್ರ ಕಾಸು ಕೇಳಿದಾಗ ತುಂಬ ಗಲಾಟೆ ಮಾಡಿ ಅವ್ನಿಗೆಲ್ಲ ಹೊಡೆಕೆಲ್ಲ ಹೋಗಿರ್ತಾರೆ. ಸೊ ಆಂಟೋನಿಯಾ ಮಿಲ್ಸ್ ಅವರು ಇದನ್ನು ಕೂಡ ಅಬ್ಸರ್ವ್ ಮಾಡಿ ಸೊ ಸುರೇಶ್ ವರ್ಮಾ ಅವರಿಗೆ ಇದ್ದಿದ್ದಂತಹ ಕೋಪ ಮತ್ತು ಆ್ಯಂಗರ್ ಇವರಲ್ಲೂ ಕೂಡ ಬರ್ತಿದೆ ಅಂತ ಹೇಳಿ ಅದನ್ನು ಇನ್ನೊಂದು ಕನ್ಕ್ಲೂಡ್ ಅಂತ ಮಾಡ್ತಾರೆ. ಎಲ್ಲ ಆಗಿ ಈ ಕೇಸು ಮತ್ತು ರೀಇನ್ಕಾರ್ನೇಷನ್ ಕೇಸ್ ಆಗಿ ಇವ್ರು ಸಾಯಿಸಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಟ್ಟು ಸೊ ಇವ್ರ ಮನೆಗೆ ವಾಪಸ್ ಬಂದಾಗ ಸುರೇಶ್ ವರ್ಮಾ ಅವರ ಅಪ್ಪ ಅಮ್ಮ ಅವ್ರನ್ನ ಟಿ2 ಅವರು ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ. ಆಲ್ರೆಡಿ ತನ್ನ ಮಗನ ಕಳ್ಕೊಂಡಿದ್ದಂಥ ಸುರೇಶ್ ವರ್ಮಾ ಅವರ ತಂದೆ ತಾಯಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಮತ್ತೆ ಬರ್ತೀವಿ ಅಂತ ಹೇಳಿ ಟಿ2 ಸಿಂಗ್ ಅವರ ಅಪ್ಪ ಅಮ್ಮರ ಹತ್ರನೇ ಬಿಟ್ಟು ಅವರು ವಾಪಸ್ ಹೋಗ್ತಾರೆ. ಸೊ ಇವಾಗ ಟಿ2 ಸಿಂಗ್ ಟೋರನ್ ಸಿಂಗ್ ಆಗಿ ಅವರು ಲೆಕ್ಚರರ್ ಆಗಿ ಕೆಲಸ ಮಾಡಿಕೊಂಡು ಅವರ ಹಳೆಯ ತಂದೆ ತಾಯಿ ಅಂದರೆ ಹೋದ ಜನ್ಮದ ತಂದೆ ತಾಯಿ ಅವ್ರ ಮನೆಗೂ ಕೂಡ ಭೇಟಿ ಆಗ್ತಿರ್ತಾರೆ, ಉಮಾ ಅವರನ್ನು ಭೇಟಿ ಆಗ್ತಿರ್ತಾರೆ. ಸೊ ಇವಾಗ ಅವರು ಒಂದು ನಂಬಿಕೆಯಲ್ಲಿ ಬದುಕ್ತಿದ್ದಾರೆ. ಟಿ2 ಸಿಂಗ್ ಸುರೇಶ್ ವರ್ಮಾಗಿ ಮತ್ತೆ ರೀಬರ್ತ್ ಪಡೆದಿದ್ದಾರಾ ಅಥವಾ ಆ ಕೇಸ್ ಅಲ್ಲಿನ ಪಬ್ಲಿಸಿಟಿ ಗಿಮ್ಮಿಕ್ ಆಗಿತ್ತಾ? ನನಗೆ ಒಂದೇ ಒಂದು ಡೌಟ್ ಇದೆ, ಅದನ್ನು ಯಾರಾದರೂ ಗೊತ್ತಿದ್ರೆ ಕ್ಲಾರಿಫೈ ಮಾಡಿ. ಆತ್ಮಕ್ಕೆ ಒಂದು ಅಸ್ತಿತ್ವ ಬೇಕು. ಆಲ್ರೆಡಿ ಆತ್ಮ ಒಂದು ಅಸ್ತಿತ್ವದಲ್ಲಿ ಇದ್ದಾಗ ಇನ್ನೊಂದು ಆತ್ಮ ಆ ಅಸ್ತಿತ್ವಕ್ಕೆ ಬರೋಕ್ಕೆ ಹೇಗೆ ಸಾಧ್ಯ? ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.